ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಫ್ರೀ ಇರೋ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗೇನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ, ಹಾಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ, ಹಾಗೆ ಯಾರಿಗೆಲ್ಲ 24ನೇ ಕಂತಿನ ಹಣ ಬಂದಿಲ್ಲ ನೀವೆಲ್ಲ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ 24ನೇ ಕಂತಿನ ಹಣದ ಬಗ್ಗೆ ಹೇಳ್ತೀನಿ. 24ನೇ ಕಂತಿನ ಹಣ ಆಲ್ರೆಡಿ ಒಂದು 98% ಮಹಿಳೆಯರಿಗೆ ಜಮೆ ಆಗಿದೆ. ಒಂದು 2% ಮಹಿಳೆಯರಿಗೆ ಆಗಬೇಕಷ್ಟೇ. ಯಾಕಂದರೆ ತುಂಬ ನಿಧಾನ. ಯಾಕಂದರೆ ಫಸ್ಟು ಮೊದಲನೇ ಹಂತದಲ್ಲಿ ತುಂಬ ಜಾಸ್ತಿ ಜನಕ್ಕೆ ಹಾಕೊತ ಬಂದರು. ಎರಡನೇ ಹಂತದಿಂದ ತುಂಬಾ ಕಡಿಮೆ, ಅದರಲ್ಲೂ ಮೂರನೇ ಹಂತ ಆದಮೇಲಂತೂ ತುಂಬಾ ಕಡಿಮೆಯಾಗಿ ಹಾಕೋತಾ ಬರ್ತಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಒಂದು 2% ಮಹಿಳೆಯರಿಗೆ ಇನ್ನೂ ಹಣ ಜಮೆ ಆಗಿಲ್ಲ. ಅಕಸ್ಮಾತ್ ನಿಮಗೂ ವಿಡಿಯೋ ನೋಡ್ತಿರೋರಲ್ಲಿ ಅಕಸ್ಮಾತ್ ನಿಮ್ಗೆ ಆಗಿಲ್ಲ ಅಂದರೆ ದಯವಿಟ್ಟು ಏನು ವರಿ ಮಾಡೋಕ್ಕೆ ಹೋಗಬೇಡಿ, ಬಂದೇ ಬರುತ್ತೆ. ಈಗ ನಿಮಗೆ 23 ಕಂತಿನವರು ರೆಗ್ಯುಲರಾಗಿ ಬಂದಿದೆ, ಇದು ಒಂದೇ ಇನ್ನೂ ಬಂದಿಲ್ಲ ಅಂತಂದರೆ ಖಂಡಿತ ನಿಮ್ಮದೇನು ಪ್ರಾಬ್ಲಮ್ ಇರೋಲ್ಲ. ಸರ್ಕಾರದ ಕಡೆಯಿಂದನೇ DBT ಮುಖಾಂತರ ಹಣ ಹಾಕೋದು ಸ್ಲೋ ಮಾಡಿರೋದ್ರಿಂದ ನಿಮಗೆ ಬರೋದು ಲೇಟ್ ಆಗಿದೆ ಅಷ್ಟೇ, ಖಂಡಿತ ಬಂದೇ ಬರುತ್ತೆ. ಇನ್ನು 25ನೇ ಕಂತಿನ ಹಣ ನೋಡೋಕೆ ಹೋದರೆ ನೀವು ಸಾಕಷ್ಟು ನೋಡಿರ್ತೀರ. ಸಂಕ್ರಾಂತಿ ಹಬ್ಬದ ದಿವಸದಿಂದ 15 ಜಿಲ್ಲೆಗೆ ಬರುತ್ತೆ, 10 ಜಿಲ್ಲೆಗೆ ಬರುತ್ತೆ, ಅದು ಇದು ಅಂತ. ಬಟ್ ಇನ್ನೂ ಹಣನೇ ರಿಲೀಸ್ ಮಾಡಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ. ಹಾಗಾಗಿ ಈ ಹಣ ಇನ್ನೂ ಬಂದಿಲ್ಲ. ನೀವು ಬೇರೆ ಯಾವುದೇ ವಿಡಿಯೋ ನೋಡಿದ್ರು ಕೂಡ ನಂಬಕ್ಕೆ ಹೋಗಬೇಡಿ. ಇನ್ನು ಯಾವುದೇ ರೀತಿ ಹಣ ರಿಲೀಸ್ ಮಾಡಿಲ್ಲ. 25ನೇ ಕಂತಿಂದ ಆಗಿರ್ಬೋದು, ಅಥವಾ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಆಗಿರ್ಬೋದು. ಯಾಕಂದರೆ ಈಗ ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮೀಡಿಯಾದಲ್ಲಿ ಅದೇ ಹೇಳಿದರು, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಹಣ ರಿಲೀಸ್ ಮಾಡೋಕ್ಕೆ ಫೈಲ್ ಪುಟಪ್ ಮಾಡಿ ಕಳಿಸಿದ್ದೀವಿ, ಬಟ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಇನ್ನೂ ಹಣ ರಿಲೀಸ್ ಮಾಡಿಲ್ಲ. ಅವ್ರು ಯಾವಾಗ ರಿಲೀಸ್ ಮಾಡ್ತಾರೋ ಆವಾಗ ನಾವು ತಕ್ಷಣ DBT ಮುಖಾಂತರ ಹಣನ ಜಮೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ಫಸ್ಟಿಗೆ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಹಾಕ್ತಾರ, ಅಥವಾ ಫೆಬ್ರವರಿ ಫಸ್ಟ್ ಹಾಕ್ತಾರಾ, ಅಥವಾ 25ನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ, ಅದ್ರ ಬಗ್ಗೆ ಏನೇ ಅಪ್ಡೇಟು ಕೊಟ್ಟಿಲ್ಲ. ಬಟ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಯಾವಾಗ ಹಣ ರಿಲೀಸ್ ಮಾಡ್ತಾರೆ ಅವಾಗ ನಾವು ಕೂಡ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅಂದರೆ ಈ ಜನವರಿ ಎಂಡಿಂಗ್ ಅಷ್ಟೊತ್ತಿಗಾದರೂ ಒಂದು ಕಂತಿನ ಅಟ್ಲೀಸ್ಟ್, ಈಗ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ದಂಗೆ 2 ಕಂತಿಂದು ಒಟ್ಟಿಗೆ ಕೊಟ್ಟಿಲ್ಲ ಅಂದ್ರೂ ಅಟ್ಲೀಸ್ಟ್ 1 ಕಂತಿಂದಾದರೂ ಕೊಟ್ಟೇ ಕೊಡ್ತಾರೆ. 25ನೇ ಕಂತಿಂದ ಆಗಿರ್ಬೋದು, ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಒಟ್ಟಿಗೆ ಹಾಕಿದ್ರು ಹಾಕ್ಬೋದು, ಹೇಳೋಕ್ಕಾಗಲ್ಲ. ಬಟ್ 2 ಹಾಕಿಲ್ಲ ಅಂದರೂ ಒಂದು ಕಂತಿನ ಹಣ ಅಂತೂ ಹಾಕ್ತಾರೆ. ಯಾಕಂದರೆ ಈ ಸದನದಲ್ಲಿ ಫಸ್ಟ್ ಜಾಸ್ತಿ ಮಾತಾಡಿರೋದೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಅದರಲ್ಲೂ ಕೂಡ 2 ತಿಂಗಳದ್ದು ಮಿಸ್ ಆಗಿರೋದ್ರಿಂದ ಅದನ್ನೇ ಹೈಲೈಟ್ ಮಾಡ್ತಿದ್ದಾರೆ ವಿರೋಧ ಪಕ್ಷದವರು. ಸೊ ಹಾಗಾಗಿ ಅದನ್ನು ಬಾಯಿ ಮುಚ್ಚಕ್ಕಾದ್ರೂ ಫಸ್ಟ್ ಪೆಂಡಿಂಗ್ ಹಣ ಜಮೆ ಮಾಡಿಬಿಡ್ತಾರೆ, ಅಥವಾ 25ನೇ ಕಂತಿನ ಹಣ ಜಮೆ ಮಾಡಿ ಆಮೇಲೆ ಪೆಂಡಿಂಗ್ ಹಣ ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಒಂದು ಕಂತಿನ ಹಣ ಜಮೆ ಆಗಲಿಕ್ಕೇ 2,500 ಕೊಟ್ಟಿಬೇಕು. ಅದರಲ್ಲೂ ಕೂಡ ಈಗ 2ದು ಪೆಂಡಿಂಗ್ ಇರೋದ್ರಿಂದ ಫೆಬ್ರವರಿಗೆ ಮಾರ್ಚ್ ತಿಂಗಳದ್ದು 5,000 ಕೋಟಿ ಹಣ ಬೇಕಾಗುತ್ತೆ. ಸೊ ಅದು ಈಸಿ ಅಲ್ಲ ಅಷ್ಟು ಹೇಳ್ದಂಗೆ. ಸೊ ಹಾಗಾಗಿ ಸರ್ಕಾರದವರು ಕೂಡ ಟೈಮ್ ತೊಗೊಳ್ತಾ ಇದ್ದಾರೆ ಹಣ ಜಮೆ ಮಾಡಲಿಕ್ಕೆ. ಆ ಕಡೆ ಒಪ್ಕೊತಾನೂ ಇಲ್ಲ, ಹಣ ಇಲ್ಲ ಅಂತ, ಈ ಕಡೆ ಹಣ ಕೂಡ ಜಮೆ ಮಾಡ್ತಾಯಿಲ್ಲ. ಹಾಗಾಗಿದೆ ಅವರ ಪರಿಸ್ಥಿತಿ. ಬಟ್ ಇವಾಗ ಏನಂದರೆ ಈಗ ಜನವರಿ ಎಂಡಿಂಗ್ ಅಷ್ಟೊತ್ತಿಗೆ ಅಟ್ಲೀಸ್ಟ್ 1 ಕಂತಿಂದಾದರೂ ಹಣ ರಿಲೀಸ್ ಮಾಡ್ತಾರೆ. DBT ಮುಖಾಂತರ ಬರೋಕ್ಕೆ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬರುವಂತಹ ಸಾಧ್ಯತೆ ಇದೆ. ಬಟ್ ಹಣ ರಿಲೀಸ್ ಆದಮೇಲೆ ಗೊತ್ತಾಗೋದು 1 ತಿಂಗಳದ್ದು ಬರುತ್ತಾ, 2 ತಿಂಗಳದ್ದು ಬರುತ್ತಾ, ಅಥವಾ ಪೆಂಡಿಂಗ್ ಹಣ ಹಂಗೆ ಇಟ್ಟು 25ನೇ ಕಂತಿನ ರಿಲೀಸ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಬಟ್ ಇವಾಗ ನೀವು ಬೇರೆಯವ್ರ ವಿಡಿಯೋ ನೋಡಿ 25ನೇ ಕಂತಿನ ಹಣ ರಿಲೀಸ್ ಆಗಿದೆ, ನಮಗೆ ಮಾತ್ರ ಬಂದಿಲ್ಲ ಅಂತ ವರಿ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಹಣನೇ ರಿಲೀಸ್ ಮಾಡಿಲ್ಲ. ಯಾಕೆ ಥರ ವಿಡಿಯೋ ಮಾಡ್ತಾರೋ ಏನೋ ಗೊತ್ತಿಲ್ಲ, ಸುಮ್ಮನೆ ನೋಡಲಿ ಅಂತ ಮಾಡ್ತಾರೋ ಏನೋ ಅಂತ. ಬಟ್ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ರೆಗ್ಯುಲರಾಗಿ ನೋಡ್ತಿದ್ರೆ ಗೊತ್ತಿರುತ್ತೆ, ನಾನು ಸುಮ್ಮನೆ ಯಾವುದೇ ರೀತಿ ವೀಡಿಯೋಸ್ ಮಾಡಲ್ಲ, ಕರೆಕ್ಟ್ ಇನ್ಫಾರ್ಮೇಷನ್ ತಿಳ್ಕೊಂಡೇ ಮಾಡಿರ್ತೀನಿ. ಸೊ ಇನ್ನೂ ಯಾವುದೇ ರೀತಿ ರಿಲೀಸ್ ಆಗಿಲ್ಲ, ಸೊ ವರಿ ಮಾಡೋಕ್ಕೆ ಹೋಗಬೇಡಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ. ನಿಮಗೆ ಹಣ ರಿಲೀಸ್ ಆದ ಕೂಡಲೇ ರಿಲೀಸ್ ಆಗಿದೆ, ಇಷ್ಟನೇ ದಿವಸದಿಂದ ಹಣ ಬರ್ತಿದೆ ಅಂತ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಬೆಲ್ಲೈಕನ್ನ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.